केसीएन में आपका स्वागत है। मैं किंग हमीद। ನಮಸ್ಕಾರ ವೀಕ್ಷಕರೇ, ಕೆಸಿಎನ್ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಸ್ವಾತಿ ಎಣ್ಣಿ. ಈ ದಿನ ಜನಪ್ರಿಯ ಶಾಸಕರಾದ ಹರೀಶ್ ಗೌಡರ ಧರ್ಮಪತ್ನಿ ಶ್ರೀಮತಿ ಗೌರಿ ಹರೀಶ್ ಗೌಡರ ಹುಟ್ಟುಹಬ್ಬದ ಪ್ರಯುಕ್ತ ಹಾಗೂ ಮುಂದಿನ ದಿನದಲ್ಲಿ ದಸರಾ ಹಬ್ಬ, ಗಾಂಧಿ ಜಯಂತಿ ಇರುವುದರಿಂದ ಲಕ್ಷ್ಮೀ ದೇವಮ್ಮ ಹೆರಿಗೆ ಹಾಸ್ಪಿಟಲ್, ಜಯಲಕ್ಷ್ಮೀಪುರಂ, ಮೈಸೂರು ಇಲ್ಲಿ ಮಹಿಳೆಯರಿಗೆ ಕಿಟ್ ಕೊಡುವ ಮುಖಾಂತರ ಗೌರಿ ಹರೀಶ್ ಗೌಡರ ಹುಟ್ಟುಹಬ್ಬವನ್ನ ಆಚರಿಸಲಾಯಿತು. ಇದೇ ಸಂದರ್ಭದಲ್ಲಿ ಪಡುವಾರಳ್ಳಿ ವಾರ್ಡ್ ಅಧ್ಯಕ್ಷರಾದ ಕುಮಾರ್ ಇವರ ಹುಟ್ಟುಹಬ್ಬ ಇರುವುದರಿಂದ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಬಡವರ ಬಂಧು ಅಭಿಮಾನಿಗಳ ಸಂಘದಿಂದ ಹುಟ್ಟುಹಬ್ಬದ ಶುಭಾಶಯಗಳು ತಿಳಿಸಿ ಅವರಿಗೆ ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಗೌರಿ ಹರೀಶ್ ಗೌಡರು ಮಾತನಾಡಿ, ನನ್ನ ಹುಟ್ಟುಹಬ್ಬವನ್ನ ನಾನು ಯಾವತ್ತೂ ಮಾಡಿಕೊಂಡಿಲ್ಲ, ಆದರೆ ಈ ದಿನ ರಮೇಶ್ ಅಣ್ಣ ಮತ್ತು ಪಾಪಣ್ಣ ಇವರಿಗೋಸ್ಕರ ಬಡ ಮಹಿಳೆಯರಿಗೆ ಕಿಟ್ ನೀಡುವ ಮುಖಾಂತರ ನನ್ನ ಹುಟ್ಟುಹಬ್ಬವನ್ನ ಇವರೆಲ್ಲರ ಜೊತೆ ಸೇರಿ ಆಚರಿಸಿಕೊಳ್ಳುತ್ತಿದ್ದೇನೆ. ಇದಕ್ಕೆ ನೀವೆಲ್ಲರೂ ನನ್ನ ಜೊತೆ ಇರುವುದು ನನಗೆ ತುಂಬಾ ಸಂತೋಷದ ವಿಷಯ ಎಂದು ತಿಳಿಸಿದರು. ನಂತರ ಕುಮಾರ್ ಅಧ್ಯಕ್ಷರು ಇವರು ಮಾತನಾಡಿ, ನಮ್ಮ ಜನಪ್ರಿಯ ಶಾಸಕರಾದ ಹರೀಶ್ ಗೌಡರು ಈ ವಾರ್ಡಿಗೆ ಸಾಕಷ್ಟು ಅನುದಾನ ಬಿಡುಗಡೆ ಮಾಡಿ ಜನಪ್ರಿಯ ಕೆಲಸಗಳನ್ನ ಮಾಡುತ್ತಿದ್ದಾರೆ. ಇದೇ ಹಾದಿಯಲ್ಲಿ ಅವರ ಶ್ರೀಮತಿಯವರು ಹೋಗುತ್ತಿರುವುದು ನಮಗೆ ತುಂಬಾ ಸಂತೋಷದ ವಿಷಯ. ನನ್ನ ಹುಟ್ಟುಹಬ್ಬಕ್ಕೆ ಗೌರಿ ಹರೀಶ್ ಗೌಡರು ಬಂದು ನನಗೆ ಶುಭಾಶಯ ಕೋರುತ್ತಿರುವುದು ನನಗೆ ಈ ದಿನ ಮರೆಯಲಾಗದ ಕ್ಷಣವಾಗಿದೆ ಎಂದು ತಿಳಿಸಿದರು. ನಂತರ ರಮೇಶ್ ಅವರು ಮಾತನಾಡಿ, ಈ ದಿನ ನಮ್ಮ ಜನಪ್ರಿಯ ಶಾಸಕರಾದ ಹರೀಶ್ ಗೌಡರ ಹುಟ್ಟುಹಬ್ಬದ ಪ್ರಯುಕ್ತ ಹಾಗೂ ಪಡುವಾರಳ್ಳಿ ವಾರ್ಡ್ ಅಧ್ಯಕ್ಷರಾದ ಕುಮಾರ್ ಅವರ ಹುಟ್ಟುಹಬ್ಬ ಇರುವುದರಿಂದ ಬಡವರ ಬಂಧು ಅಭಿಮಾನಿಗಳ ಸಂಘದಿಂದ ಶ್ರೀಮತಿ ಲಕ್ಷ್ಮೀ ದೇವಮ್ಮ ಆಸ್ಪತ್ರೆ, ಜಯಲಕ್ಷ್ಮೀಪುರಂ, ಮೈಸೂರು ಇಲ್ಲಿನ ಮಹಿಳೆಯರಿಗೆ ಕಿಟ್ ಕೊಡುವ ಮುಖಾಂತರ ಶ್ರೀಮತಿ ಗೌರಿ ಹರೀಶ್ ಗೌಡರ ಹುಟ್ಟುಹಬ್ಬವನ್ನ ಆಚರಿಸಲಾಯಿತು. ಇವರ ಹುಟ್ಟುಹಬ್ಬ ಬಡವರ ಮನಸ್ಸಿನಲ್ಲಿ ಸದಾ ಹಸಿರಾಗಿರಲಿ ಹಾಗೂ ಇವರಿಗೆ ದೇವರು ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಎಂದು ಹುಟ್ಟುಹಬ್ಬದ ಶುಭಾಶಯಗಳು ತಿಳಿಸಿದರು. ನಂತರ ಬಡವರ ಬಂಧು ಸಂಘದ ಅಧ್ಯಕ್ಷರಾದ ಪಾಮಣ್ಣನವರು ಮಾತನಾಡಿ, ಗೌರಿ ಹರೀಶ್ ಗೌಡರ ಹುಟ್ಟುಹಬ್ಬ ಹಾಗೂ ನಮ್ಮ ಅಣ್ಣ ಜನಪ್ರಿಯ ಶಾಸಕರಾದ ಹರೀಶ್ ಗೌಡರ ಹುಟ್ಟುಹಬ್ಬ ನಮಗೆ ಹಬ್ಬ ಇದ್ದಂತೆ, ಆದ್ದರಿಂದ ಅವರು ಮನೆಯವರು ಸದಾ ಸುಖವಾಗಿರಲಿ ಎಂದು ಶುಭ ಕೋರಿದರು. ಈ ಸಂದರ್ಭದಲ್ಲಿ ಪಡುವಾರಳ್ಳಿ ಪಾಪಣ್ಣ, ಕೃಷ್ಣ, ಸುಣ್ಣದಕೇರಿ ರಮೇಶ್, ಪ್ರದೀಪ್ ಕುಮಾರ್, ಆಸ್ಪತ್ರೆಯ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ವರ್ಗದವರು ಹಾಜರಿದ್ದರು. ಹಾಗೆ ಡಾಕ್ಟರ್ ಕೆಂಪೇಗೌಡ ಮತ್ತು ಡಾಕ್ಟರ್ ರೂಪಾ ಇವರು ಹಾಜರಿದ್ದರು. ವರದಿಗಾರರು ಕಿಂಗ್ ಅಮಿತ್. ನಿರಂತರ ಸುದ್ದಿ ಸಮಾಚಾರಗಳಿಗಾಗಿ ನೋಡ್ತಾ ಇರಿ ಕೆಸಿಎನ್ ನ್ಯೂಸ್. ನಮ್ಮ ವರದಿಯನ್ನ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಚಾನೆಲ್ ಅನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಬಾಕ್ಸ್ನಲ್ಲಿ ತಮ್ಮ ಅಭಿಪ್ರಾಯವನ್ನ ತಿಳಿಸಿ. ನಮಸ್ಕಾರ. ಎಲ್ರಿಗೂ ದಸರಾ ಹಬ್ಬದ ಶುಭಾಶಯಗಳು, ಆಯುಧ ಪೂಜೆ ಮತ್ತೆ ಗಾಂಧಿ ಜಯಂತಿ ಹಬ್ಬದ ಶುಭಾಶಯಗಳು. ಈ ಗಾಂಧಿ ಜಯಂತಿ ಪ್ರಯುಕ್ತ ಇವತ್ತು ಈ ಹೆರಿಗೆ ಹಾಸ್ಪಿಟ್ಲಿಗೆ ನನ್ನ ಕರ್ಕೊಂಡು ಬಂದು ಒಂದು ಕಿಟ್ ಕೊಡುವಂಥ ಕಾರ್ಯಕ್ರಮನ ಬಡವರ ಬಂಧು ಸಂಸ್ಥೆಯ ರಮೇಶಣ್ಣ ಮತ್ತು ಪಾಪಣ್ಣ, ಕೃಷ್ಣ ಅವರು ಎಲ್ಲ ಸೇರಿ ಮಾಡ್ತಿದ್ದಾರೆ. ತುಂಬ ಖುಷಿ ಆಗ್ತಿದೆ. ಹಾಸ್ಪಿಟ್ಲು ತುಂಬ ಚೆನ್ನಾಗಿದೆ. ನಾನು ನೋಡಿರಲಿಲ್ಲ, ಇದೇ ಮೊದಲು ಬಂದಿರೋದು. ಇದು ಹಳೆಯ 70 ವರ್ಷದ ಹಾಸ್ಪಿಟ್ಲು ಅಂತ ಹೇಳ್ತಿದ್ದಾರೆ.
ನೀಟಾಗಿದೆ, ಎಲ್ಲ ಚೆನ್ನಾಗಿದೆ. ಇನ್ನೂ ಇಂಪ್ರೂವ್ ಮಾಡೋದಕ್ಕೆ ಎಲ್ಲ ಸಹಕಾರ ಸಿಗುತ್ತೆ. ಇದು ವಿನಾಯಕ್ ನಗರ ಪಡವಾರಹಳ್ಳಿಯಲ್ಲಿ ಇರುವಂಥ ಲಕ್ಷ್ಮೀ ದೇವಮ್ಮ ಹಾಸ್ಪಿಟ್ಲು, ಹೆರಿಗೆ ಹಾಸ್ಪಿಟ್ಲು ಎಲ್ಲ ಚೆನ್ನಾಗಿದೆ. ನೋಡಿದೆ ನಾನು ಒಳಗಡೆ ಎಲ್ಲ ಲೇಬರ್ ವಾರ್ಡು, ಜನರಲ್ ವಾರ್ಡು ಎಲ್ಲ ಚೆನ್ನಾಗಿದೆ. ಪೇಷಂಟ್ ಎಲ್ಲ ಚೆನ್ನಾಗಿ ನೋಡ್ಕೊಳ್ತಿದ್ದಾರೆ, ಡಾಕ್ಟ್ರ್ ಎಲ್ಲ ಚೆನ್ನಾಗಿ ಕೋಆಪರೇಟಿವ್ ಮಾಡ್ತಾರೆ. ಚೆನ್ನಾಗಿದೆ ಹಾಸ್ಪಿಟ್ಲ್. ಇವತ್ತು ಕುಮಾರಣ್ಣ ಅವ್ರದ್ದು ಹುಟ್ಟಿದಬ್ಬ, ಅವ್ರಿಗೆ ಒಳ್ಳೇದಾಗ್ಲಿ, ದೇವ್ರವ್ರಿಗೆ ಆಯುಸ್ಸು ಆರೋಗ್ಯ ಎಲ್ಲ ಕೊಟ್ಟು ಕಾಪಾಡ್ಲಿ ಅಂತ ಹೇಳಕ್ ಇಷ್ಟ. ಈಗ ನವರಾತ್ರಿ ಉತ್ಸವ ನಡೀತಾ ಇದೆ, ಮತ್ತೆ ಆಯುಧ ಪೂಜೆ, ವಿಜಯದಶಮಿ ಮತ್ತೆ ಗಾಂಧಿ ಜಯಂತಿ ಒಂದೇ ಸಂದರ್ಭ ನಡೀತಾ ಇರೋದ್ರಿಂದ ಇವತ್ತು ನಮ್ಮ ಶಾಸಕರಾದ ಹರೀಶ್ ಗೌಡರ ಧರ್ಮಪತ್ನಿಯಾದ ಗೌರಮ್ಮ ಅವ್ರ ಹುಡ್ದಬ್ಬ. ಅವರು ಹುಡ್ದಬ್ಬ ಆಚರಿಸ್ಕೊಳ್ಳಲ್ಲ, ಅವರು ಸಿಂಪಲ್ ಆಗಿರ್ತಾರೆ ಯಾವಾಗಲೂ. ಏನಪ್ಪ ಅಂದ್ರೆ ನಮ್ಮ ಪಾಪಣ್ಣ, ರಮೇಶ್ ಅಣ್ಣ, ಕೃಷ್ಣ ಮತ್ತೆ ಮಾದೇಶ್ ಅಣ್ಣ ಎಲ್ಲರೂ ಸೇರಿ ಇಲ್ಲಿ ಅವರು ಈ ಹಾಸ್ಪಿಟಲ್ ನಿರ್ದೇಶಕರು ಪಾಪಣ್ಣ ಮತ್ತೆ ಕೃಷ್ಣ ಅವರು ಇಲ್ಲಿ ಹೆರಿಗೆ ಆಗಿರೋ ಇವ್ರಿಗೆ ಒಂದೇನೋ ಫುಡ್ ಕಿಟ್ ಕೊಡ್ಬೇಕು ಅಂತ ಗೌರಮ್ಮ ಅವ್ರ ಹುಟ್ಟಹಬ್ಬದಲ್ಲಿ ಕೊಡ್ಬೇಕು ಅಂತ ಕರ್ಸಿ ಕೊಡ್ತಾ ಇದಾರೆ. ಗೌರಮ್ಮ ಅವ್ರಿಗೆ ಭಗವಂತ 100 ವರ್ಷ ಆಯುಸ್ಸು ಹೆಚ್ಚಿಗೆ ಆಗಿ ಕೊಡ್ಲಿ, ನಮ್ಮ ಹರೀಶ್ ಗೌಡ ನೋಡ್ಕೊಳ್ಳೋ ಶಕ್ತಿ ಅವ್ರು ಕೊಡ್ಲಿ ಅಂತ ಭಗವಂತ ಕೇಳ್ತಾರೆ. ಸರ್, ಇವತ್ತು ಲಕ್ಷ್ಮೀ ದೇವಮ್ಮ ಆಸ್ಪತ್ರೆಯಲ್ಲಿ ಬಡವರ ಬಂಧು ಸಂಘದಿಂದ ಕಿಟ್ಟನ್ನ ಕೊಡೋ ಮುಖಾಂತರ ಗೌರಕ್ಕ ಅವ್ರು ಹುಡ್ದಪ್ಪ ಅಂತ ನನಗೂ ಕೂಡ ಗೊತ್ತಿಲ್ಲ, ಇವಾಗ ಗೊತ್ತಾಯಿತು. ಅವ್ರಿಗೂ ಹುಡ್ದಪ್ಪದ ಶುಭಾಶಯನ ತಿಳಿಸ್ತೀನಿ, ಕುಮಾರಣ್ಣ ಅವ್ರಿಗೂ ಹುಡ್ದಪ್ಪದ ಶುಭಾಶಯನ ತಿಳಿಸ್ತೀನಿ. ಯಾವಾಗಲೂ ಇದೇ ಥರ ನಡೀತಾ ಇರುತ್ತೆ ನಮ್ಮ ಬಡವರ ಬಂಧು ಸಂಘದಿಂದ. ಇದು ನಡ್ಸ್ಕೊಂಡು ಹೋಗೋದಕ್ಕೆ ನಮಗೆ ಇವರೆಲ್ಲ ಬೆನ್ನೆಲುಬಾಗಿ ನಿಂತಿದ್ದಾರೆ. ಇದೇ ಥರ ಇದ್ದು ಸಹಾಯ ಮಾಡಿದ್ರೆ ಇನ್ನೂ ಸಾಕಷ್ಟು ಜನಕ್ಕೆ ನಾವು ಈ ಸಂಘದಿಂದ ಹೆಲ್ಪ್ನ ಮಾಡ್ತೀವಿ, ನಮ್ಮ ಕೈಲಿ ಆದಷ್ಟು ಸಹಾಯ ಮಾಡ್ತೀವಿ. ಇದನ್ನು ನಿಮ್ಮ ಚಾನಲ್ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೀನಿ.